ಸರ್, ಪೊಲೀಸ್ ಅವ್ರದ್ದು ನೀವು ದಿನದಿಂದ ದಿನಕ್ಕೆ ನೋಡ್ತಾ ಇದ್ದೀರಾ, ಪೊಲೀಸರು ಹಂಗೆ ಮಾಡಿದ್ರು ಅಲ್ಲಿ ಹಿಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಇದು ಇತ್ತೀಚೆಗೆ ಬೆಳವಣಿಗೆ ಆಗಿರುವಂಥದ್ದು. ಯಶಸ್ವಿನಿ ಅವರಿಗೆ ಫೋನ್ ಕಾಲ್ ಮೂಲಕ ಆಡಿಯೋ ಒಂದು ವೈರಲ್ ಆಗಿತ್ತು. ಏನು ಹೇಳ್ತೀರಾ ಸರ್, ನೀವು ಕೇಳಿದ್ರೆ ಅನ್ಕೋತೀನಿ ಅದ್ರ ಬಗ್ಗೆ. ತಪ್ಪೇನಿದೆ ಅಂತ ಏನು ಪೊಲೀಸರು ರೊಮ್ಯಾಂಟಿಕ್ ಆಗಿ ಇರಬಾರ್ದಾ ಅನ್ನೋದು ಒಂದು ವಿಚಾರ ಸೈಡ್. ಅದು ರೊಮ್ಯಾಂಟಿಕ್ ಆಗಿ ಇರಬೇಕು. ಅದು ಮನೆಯಲ್ಲಿ ಇದ್ದರೆ ಉತ್ತಮ, ಬೀದಿನಲ್ಲಿ ಇದ್ದರೆ ಈ ಥರ ಎಲ್ಲ ಸಮಸ್ಯೆಗಳಾಗತ್ತೆ. ಕಳೆದ 5-6 ತಿಂಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರುವಂಥ ಘಟನೆಗಳನ್ನು ನಾವು ಅದನ್ನು ನೋಡ್ತಾ ಹೋಯ್ತು ಅಂತಂದರೆ ಇದು ಕರ್ನಾಟಕ ಪೊಲೀಸ್ ಇಲಾಖೆನ ಅಥವಾ ಪೋಲಿಗಳ ಇಲಾಖೆನ ಅಂತಂದ್ರೆ ನಮಗೆ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ. ಯಾಕೆ ಈ ಪೋಲಿಗಳು ಅಂತ ನಾನು ಹೇಳೋಕ್ಕೆ ನನಗೇನು ಸಮಸ್ಯೆ ಏನಿಲ್ಲ. ಒಂದು ರೀತಿ ಬೀದಿ ಗೂಳಿಗಳ ಥರ ಓಡಾಡ್ತಾರೆ. ಹೆಣ್ಮಕ್ಳು ಸಿಕ್ಕಿದ್ರೆ ಮಂಚಕ್ಕೆ ಬಾ, ಇಲ್ಲ ದುಡ್ಡು ತಗೊಂಬ, ಐಬಿಗೆ ಬಾ, ಇಲ್ಲ ಅಂತಂದರೆ ಈಗ ಜಸ್ಟ್ ಟೇಕಿಂಗ್ ದ ಉದಾಹರಣೆ ಆಫ್ DGP ರಾಮಚಂದ್ರ ನೋಡಿದ್ರೆ ಪೊಲೀಸ್ ಇಲಾಖೆ ಏನು ಕಾಮಿಗಳ ಕೈಯಲ್ಲಿದೆಯಾ ಅಂತ. ಅಂದರೆ ಪೊಲೀಸ್ ಇಲಾಖೆ ವರಿಷ್ಠರು ಕಾಮಿಗಳಾಗ್ಬಿಟ್ರೆ ಏನಾಗ್ತದೆ? ಈಗ DGP ರಾಮಚಂದ್ರನ ವಿಚಾರ ನೋಡಿದ್ರೆ ಯಾವುದೋ ಹಳೆ ವಿಡಿಯೋ ಅಂತಂದರು. ಮೊನ್ನೆ ಇನ್ವೆಸ್ಟಿಗೇಷನು ಮತ್ತು ಫಾರೆನ್ಸಿಕ್ಕು ಕನ್ಫರ್ಮ್ ಮಾಡಿದೆ ಎಲ್ಲ ಜೆನ್ಯೂನ್ ವಿಡಿಯೋಗಳು ಅಂತ. ನಿಜವಾಗ್ಲೂ ಇವ್ರುಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಇಲ್ವಾ? ಆಮೇಲೆ ದ ಪ್ರೊಟೆಕ್ಟರ್ಸ್ ಬಿಕಮ್ ಪ್ರಿಡೇಟರ್ಸ್. ಅಂದರೆ ಸಂರಕ್ಷಣೆ ಮಾಡಬೇಕಾದಂಥವ್ರೆ ಬೇಟೆ ಆಡೋಕ್ಕೆ ಶುರು ಹಚ್ಕೊಂಬಿಟ್ರೆ ಇವತ್ತು ಯಾರಾದರೂ ಏನಾದರೂ ಐ ಥಿಂಕ್ ಮೊಲೆಸ್ಟೇಷನ್ನು ರೇಪೋ ಆಯಿತು ಅಂತಂದರೆ ಪೊಲೀಸ್ ಠಾಣೆಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡಬೇಕಾದಂಥ ಸಮಯದಲ್ಲಿ ಪೊಲೀಸರೇ ಪೋಲಿಗಳ ರೀತಿಯಲ್ಲಿ ಅದು ಒಂದೆರಡಲ್ಲ. ಈಗ ನೋಡಿ, ಅವನು DJ ಹಳ್ಳಿನಲ್ಲಿ ಲಾಡಿ ಬಿಚ್ಕೊಂಡು ಅವನು ಏನು ಮಾಡಿ ಅವನು ಕೂಡ ಸಸ್ಪೆಂಡ್ ಆದ. ಸುನೀಲ್ ಅಂದ್ಕೊತೀನಿ, ಇನ್ಸ್ಪೆಕ್ಟರ್ ಸುನೀಲ್ ಇರಬೇಕು ಮೋಸ್ಟ್ಲಿ. ಅವನು ಸಸ್ಪೆಂಡ್ ಆಗಿದ್ದು ವಿಚಾರದಿಂದ ಶುರುವಾಗಿದ್ದು. DGP ರಾಮಚಂದ್ರ ಅಂತೂ ಪೊಲೀಸ್ ಇಲಾಖೆಯಲ್ಲಿ ವರಿಷ್ಠರು ಕೂಡ ಪೊಲೀಸ್ ಇಲಾಖೆಯ ಚೇಂಬರ್ಗಳನ್ನು ಕಾಮದ ಚೇಂಬರಾಗಿ ಮಾಡಿದ್ದಾನೆ ಅಂತ DGP ರಾಮಚಂದ್ರ ಪ್ರೂವ್ ಮಾಡ್ದ. ಈಗ ತದನಂತರ ಐ ಥಿಂಕ್ ಮಂಗಳೂರಿನ ಮೂಡುಬಿದಿರೆ ಇನ್ಸ್ಪೆಕ್ಟ್ರು ಸಂದೇಶ ಸುಳ್ಳು ಕೇಸನ್ನು ಮಾಡೋದು, ಸುಳ್ಳು ರೌಡಿ ಶೀಟ್ರ್ಗಳನ್ನು ಹಾಕೋದು, ಗಂಡಂದ್ರ ಮೇಲೆ ಹಾಕೋದು, ಹೆಂಡ್ತಿನ IBನ ಕಳೆಯೋದು. IBಗೆ ಬಾ, ಇಲ್ಲ ಅಂದರೆ 25 ಲಕ್ಷ ತಗೊಂಬ, ಇಲ್ಲ ಮಂಚದ ಬಂದು ಮಲ್ಕೊಂಬ. ಹಂಗಾರೆ ಇವ್ರುಗಳಿಗೆ ಗೂಳಿಗಳಿಗೂ ಮತ್ತು ಈ ಬೀದಿನಲ್ಲಿ ಸುತ್ತ ಆಡೋವಂಥ ನಾಯಿಗಳಿಗೂ ಮತ್ತು ನಾವು ಮನುಷ್ಯರಾಗಿರೋರ್ಗೆ ಏನು ವ್ಯತ್ಯಾಸ ಇಲ್ವಾ? ಕ್ರೈಮನ್ನು ಪ್ರಿವೆಂಟ್ ಮಾಡಬೇಕಾದಂಥ ಪೊಲೀಸರು ಈ ರೀತಿ ಪೋಲಿಗಳಾಗ್ತಾ ಇರೋದು. ಈಗ ಇದೆಲ್ಲ ದಿನಕ್ಕೆ ಇದೆಲ್ಲ ಬರ್ತಾ ಇರೋದಂದರೆ ಪೊಲೀಸ್ ಇಲಾಖೆ ಮುಜುಗರದಲ್ಲಿ ಐ ಥಿಂಕ್ ಮುಜುಗರಕ್ಕೆ ಇವರೆಲ್ಲ ದಾರಿ ಮಾಡಿಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಐ ಥಿಂಕ್ ಕಾನೂನು ಕುಂಟೆ ಪಾಪಣನೋ ಅಥವಾ ರೊಮ್ಯಾಂಟಿಕ್ ಅಣ್ಣನೋ ಅಲ್ಲ. ಪಾಪಣ, ನಾನು ನಿಜವಾಗ್ಲೂ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಅಟ್ಲೀಸ್ಟ್ ಮನೆಯವರಾದರೂ ಖುಷಿ ಆಗ್ತಾಯಿದ್ರು. ಹೋಗಿ ಯಶಸ್ವಿನಿ ಗೌಡ ಜೊತೆ ಇದನ್ನು ಮಾಡಿ ಅದನ್ನು ರೆಕಾರ್ಡ್ ಮಾಡಿ ಬೀದಿಗೆ ತಗೊಂಬಂದು. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಎಷ್ಟು ಜನರನ್ನ ಸಸ್ಪೆಂಡ್ ಮಾಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ? ಪ್ರತಿದಿನ ಸಸ್ಪೆಂಡು, ಜೈಲು, ಅರೆಸ್ಟು, ಇಲ್ಲ CID ತನಿಖೆ ಎಷ್ಟು ಜನರ ಮೇಲೆ ಮಾಡ್ತಾರೆ? ಈ ಪೊಲೀಸ್ ಇಲಾಖೆಯನ್ನು ಒಂದು ಅದ್ಬಸ್ತ್ ಮಾಡೋವಂಥ ಕೆಲಸವನ್ನು ಸರ್ಕಾರ, ಹೋಮ್ ಮಿನಿಸ್ಟ್ರು, DGP ಮಾಡದೆ ಐ ಥಿಂಕ್ ಇದೆಲ್ಲ ಯಾವುದೂ ನಿಲ್ಲಲ್ಲ. ಇದು ನಿಲ್ಲಬೇಕಾಗಿದೆ. ಪ್ರತಿದಿನ ಇದನ್ನು ಮಾಡ್ತಾ ಹೋಯ್ತು ಅಂತಂದರೆ, ಈಗ ಆಕೆನೇ ಹೇಳೋ ಪ್ರಕಾರ ಆಕೆ ಮೇಲೆ ರೌಡಿ ಶೀಟ್ರ್ ಇದೆ ಅಂತ. ಈಗ ಒಂದು ರೌಡಿ ಶೀಟ್ರ್ ಮಾಡಿ, ಈಗ ಮೂಡುಬಿದ್ರೆ ವಿಚಾರದಲ್ಲಿ ಗಂಡನ ರೌಡಿ ಶೀಟ್ರ್ ಮಾಡೋದು, ಹೆಂಡ್ತಿನ ಮಂಚಕ್ಕೆ ಕರೆಯೋದು. ಇಲ್ಲಿ ಯಶಸ್ವಿನಿ ಗೌಡ್ರ ಮೇಲೆ ಐ ಥಿಂಕ್ ರೌಡಿ ಶೀಟ್ರ್ ಮಾಡಿ ಚಿನ್ನು ಪನ್ನು ಮನ್ನು ಎಲ್ಲ ನಮಗೆ ಅರ್ಥ ಆಗಲ್ಲ. ಇವ್ರುಗಳು ನಿಜವಾಗ್ಲೂ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ? ಛೀ ಅಂತ ಉಗಿಸ್ಕೊಳೋ ಅಂಥ ಕಾಲ, ಅಥವಾ ಜನ ನಿಮ್ಮನ್ನು ರೊಚ್ಚಿಗೆ ಎದ್ದೇಳೋ ಅಂಥ ಕಾಲ ದೂರ ಇಲ್ಲ ಅಂತ ಹೇಳುತ್ತಾ ಐ ಥಿಂಕ್ ಇವ್ರುಗಳು ನನಗೆ ಅನಿಸಿದ್ದು 90% ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಪೋಲಿಗಳೇ ತುಂಬಿದ್ದಾರೆ, ಕ್ರಿಮಿನಲ್ಗಳೇ ತುಂಬಿದ್ದಾರೆ. ಈ ರೀತಿ ಪೋಲಿ ಆಟ ಇದೆಲ್ಲ ಯಾಕೆ ಹೊರಗಡೆ ಬರ್ತಾ ಇದೆ ಅಂತಂದರೆ, ಜನರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟು ಧೈರ್ಯ ಮಾಡಿದ್ದಾರೆ. ಇವ್ರನ್ನ ಬಲಿ ಹೊಡಿಬೇಕು. ಇದು ಹಿಂದೆನೂ ನಡೆದಿತ್ತು. ಈ ಪೋಲಿ ಆಟಕ್ಕೆ ಬ್ರೇಕ್ ಹಾಕೋಕ್ಕೆ ವ್ಯವಸ್ಥೆ ಇರಲಿಲ್ಲ. ಅತಿ ಹೆಚ್ಚಾಗಿ ಕರ್ನಾಟಕದಲ್ಲಿ ಪೊಲೀಸವ್ರನ್ನ ಎಕ್ಸ್ಪೋಸ್ ಮಾಡಿರೋವಂಥದ್ದು ನಾನೊಬ್ಬನೇ. ಆಮೇಲೆ ನಮ್ಮ ಚಾನಲ್ ಬಂದಮೇಲೆ ಅಂತೂ ಅತಿ ಹೆಚ್ಚಾಗಿ ಅವ್ರನ್ನ ಎಕ್ಸ್ಪೋಸ್ ಮಾಡೋದು, ಅವ್ರನ್ನ ಕ್ರಿಟಿಸೈಸ್ ಮಾಡೋದು. ಯಾಕೆ ಅಟ್ಲೀಸ್ಟ್ ಆಗಲಾದರೂ ಅವರು ಆ ಆ್ಯಕ್ಟಿವಿಟೀಸ್ಗಳನ್ನು ಕಡಿಮೆ ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಹೊರತು ಖಂಡಿತವಾಗಿ ಇದೊಂದು ಕರ್ನಾಟಕವೇ ಪ್ರಶ್ನೆ ಮಾಡುವಂಥ ಒಂದು ಐ ಥಿಂಕ್ ಒಂದು ಯೋಚನೆ ಮಾಡೋಂಥ ವಿಚಾರ. ಡು ವಿ ರಿಕ್ವೈರ್ ಪೊಲೀಸ್ ಇಲಾಖೆ ಮತ್ತು ಪೊಲೀಸವರು ನಮಗೆ ಬೇಕಾಗಿದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ಜನ ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದಾರೆ, ಉಗಿತಾ ಇದ್ದಾರೆ. ಐ ಥಿಂಕ್ ಅಷ್ಟಾದರೂ ಕೂಡ ಬುದ್ಧಿ ಕಲದಂಥ ಈ ಪೊಲೀಸರಿಗೆ ಏನು ಹೇಳಬೇಕು? ಈಗ ನೋಡಿ, ಮೂಡುಬಿದ್ರೆ ಸಂದೇಶನ ಪ್ರಕರಣವನ್ನು CID ಕೊಟ್ಟಿದ್ದಾರೆ. ಅಲ್ರಿ, ನೀವು CID ಕೊಟ್ಟರೆ ಪೊಲೀಸರ ಒಂದು ಭಾಗ. ಆಮೇಲೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೀವು ತಪ್ಪಿತಸ್ಥರಾಗಿದ್ದರೆ ನೀವು ತನಿಖೆ ಮಾಡೋಕ್ಕೆ ನೀವು ಇನ್ಎಲಿಜಿಬಲ್ಲು.
ಈಗ ಪೊಲೀಸವರೇ ತಪ್ಪು ಮಾಡಿ ಪೊಲೀಸು CID ತನಿಖೆ ಅದನ್ನು ಮಾಡ್ತದೆ ಅಂತಂದರೆ ಎಷ್ಟರ ಮಟ್ಟಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಪ್ರಶ್ನೆ ಮಾಡ್ತಾ ಇಂಥ ಪ್ರಕರಣಗಳು CBIಗೆ ಹಸ್ತಾಂತರ ಮಾಡ್ಬೋದು. ಯಾವುದೇ ಮುಲಾಜಿಲ್ಲದೆ ನಿಜವಾಗ್ಲೂ ಕಪ್ಪು ಚುಕ್ಕೆ ಇಲ್ಲದಂತ ಅಂತ ಹೇಳೋವಂಥ ಸಿದ್ದರಾಮಯ್ಯನವರು ಯಾವುದೇ ಮುಲಾಜಿಲ್ಲದೆ CBI ಕೊಡಬೇಕು. ದೆನ್ ಐ ಥಿಂಕ್ ಅದಕ್ಕೊಂದು ನ್ಯಾಯ ಸಿಗುತ್ತೆ ಅಂತ. ಖಂಡಿತವಾಗಿ ಮೊನ್ನೆ ತುಮಕೂರಲ್ಲಿ ಆ ಕಾಂತರಾಜ ಇಸ್ಪೀಟ್ ಆಡ್ತಾ ಇದ್ದನ್ನು ಕರ್ಕೊಂಬಂದು ಕೊಲೆ ಮಾಡಿ ಅದನ್ನು CID ಕೊಟ್ವಿ ಅಂತೇಳಿ ಮೀಸೆ ತಿರುವುವಂಥ ಹೋಮ್ ಮಿನಿಸ್ಟ್ರು ಈ ಮೂಡುಬಿದಿರೆನಲ್ಲಿ ಆ ಹೆಣ್ಮಗಳನ್ನ ಮಂಚಕ್ಕೆ ಕರೆದು 25 ಲಕ್ಷ ಕೇಳಿ ರೌಡಿ ಶೀಟ್ ಹಾಕಿದಂಥ ಸಂದೇಶ್ ಪ್ರಕರಣವನ್ನು CID ಕೊಟ್ಟಿದ್ದಾರೆ. ಈಗ ಗೊತ್ತಿಲ್ಲ ಇವರೇ ಏನೋ ಯಶಸ್ವಿನಿ ಗೌಡ ಅವರ ವಿಚಾರ CID CID ತನಿಖೆ ಮಾಡ್ತಾರೋ ಅಥವಾ ಆರೋಪಿ ಪೊಲೀಸೇ ತನಿಖೆ ಮಾಡ್ತಾರೋ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ ಅಂತಂದರೆ ಪೊಲೀಸವ್ರು ಬಿಟ್ಕೊಡಲ್ಲ. ಹಾಗಾಗಿ ಐ ಥಿಂಕ್ ಈ ಘಟನೆಗಳು ನಿಲ್ಲಬೇಕು ಸರ್. ಇದು ನಮಗೆ ಏನಾಗಿ ಯಾಕೆ ಇದು ಬದಲಾವಣೆ ಆಗಲ್ಲ ಅಂತ ಮೂರೂ ಪಕ್ಷಗಳು ಸಹ ಈ JDS ಕಾಂಗ್ರೆಸ್ BJP ಏನಿದೆ ಮೂರೂ ಪಕ್ಷಗಳು ಸಹ ಈ ಪೊಲೀಸವ್ರನ್ನ 224 MLAಗಳು ಅಷ್ಟೇ ಹ್ಯಾಂಡ್ ಇನ್ ಗ್ಲೌ ವಿತ್ ಪೊಲೀಸವ್ರನ್ನ ಬಳಸ್ಕೊಂಡು ಇವ್ರುಗಳು ಎದುರಿಸ್ಕೊಂಡು ಬೆದರಿಸ್ಕೊಂಡು ಮಾಡ್ತಾ ಇರೋವಂಥ ಈ ತಂತ್ರಗಾರಿಕೆ ಏನಿದೆಯಲ್ಲ ಇದರ ಪರಿಣಾಮವೇ ಅಂದರೆ ನಾನು ಒಬ್ಬ MLAಗೆ ಹೆಲ್ಪ್ ಮಾಡ್ತೀನಲ್ಲ ನನಗೆ ಅವ್ನು ಹೆಲ್ಪ್ ಮಾಡ್ತಾನೆ ಅನ್ನೋ ಒಂದು ಮನಸ್ಥಿತಿ ಈ ಇಬ್ಬರಲ್ಲೂ ಡೆವಲಪ್ ಆಗಿ ಇಟ್ಸ್ ಎ ಜಾಯಿಂಟ್ ಕ್ರೈಮು. ಇದು ಇವನು ಪೊಲೀಸವ್ನು ಮಾಡ್ತಾ ಇದ್ದಾನೆ ಅಂತಂದರೆ ಸರ್ಕಾರ ಮಿನಿಸ್ಟ್ರು MLAಗಳ ಸಪೋರ್ಟ್ ಇಲ್ಲದೆ ಇದು ನಡೀತಾ ಇಲ್ಲ. ಖಂಡಿತವಾಗಿ ಇದು ಸಪೋರ್ಟ್ ಇದ್ದು ನಡೀತಾ ಇದೆ. ಇದನ್ನೆಲ್ಲ ಬ್ರೇಕ್ ಮಾಡಬೇಕಾದ್ರೆ ಒಂದು ಹೊಸ ರಾಜಕೀಯ ಬದಲಾವಣೆ ಬೇಕಾಗಿದೆ. ನಾವು ಮಾತಾಡ್ಬೇಕಾದ್ರೆ ಹೇಳಿದ್ರಿ ಬಾಗಲಕೋಟೆ ದಾವಣಗೆರೆಯಲ್ಲಿ ಏನಾದರೂ ವಂಶ ಪರಂಪರೆ ಹಾಕಿದ್ರೆ ಈ ಹಿಂಸೆಗಳು ಇನ್ನೂ ಕಂಟಿನ್ಯೂ ಆಗುತ್ತೆ. ಈ ಬದಲಾವಣೆ ಬೇಕು ಅಂತಂದರೆ ಹೊಸ ವ್ಯಕ್ತಿಗಳು, ಹೊಸ ಸಮಾಜದ ಬಗ್ಗೆ ಕಾಳಜಿ ಇರೋವಂಥವ್ರು, ನಮ್ಮಂಥವ್ರು ರಾಜಕೀಯಕ್ಕೆ ಬರಬೇಕು. ಒಂದು ಹೊಸ ರಾಜಕೀಯ ದಾರಿಯನ್ನು ತೋರಿಸಬೇಕು, ಜನರನ್ನಲ್ಲಿ ಕರ್ಕೊಂಬರಬೇಕು. ಹೊಸಬರು 224 MLAಗಳಲ್ಲಿ ನನಗೆ ತಿಳಿದಂಗೆ ಒಬ್ಬನೂ ಕೂಡ ಯೋಗ್ಯನಿಲ್ಲ ಅನ್ನೋದು ನನ್ನ ಒಂದು ಭಾವನೆ. ಯಾಕೆ ಅಂತಂದರೆ ಇಷ್ಟೆಲ್ಲ ವಿಚಾರ ನಡ್ತಾ ಇದ್ರು ಕೂಡ 224 MLAಗಳು ಯಾವನೂ ಕೂಡ ಅಥವಾ ಮಿನಿಸ್ಟ್ರುಗಳು ಸಹ ಇದು ತಪ್ಪು, ಇದನ್ನು ಮಾಡಬಾರ್ದು ಅಂತ ಹೇಳಿ ಪ್ರಶ್ನೆ ಕೇಳೋದೇ ಆಗಿರಲಿ, ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡೋದೇ ಆಗಲಿ, ಅದನ್ನು ನಿಲ್ಲಿಸ್ಬೇಕಂತ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಗನ್ಸೋದೇನು ಅಂತಂದರೆ ಈ 224 ಪ್ಲಸ್ 1,05,000 ಪೊಲೀಸ್ ಫೋರ್ಸು ಒಟ್ಟಿಗೆ ಸೇರಿಕೊಂಡು ಜನರುಗಳ ಮೇಲೆ ಅತ್ಯಾಚಾರಗಳನ್ನು ಮಾಡ್ತಾ ಇದ್ದಾರೆ, ವಸೂಲಿ ಮಾಡ್ತಾ ಇದ್ದಾರೆ, ATM ದರೋಡೆ ಮಾಡ್ತಾ ಇದ್ದಾರೆ. ಇವತ್ತು ಪಾರ್ಲಿಮೆಂಟ್ಗೆ ನೆನ್ನೆ ಮಂಗಳವಾರ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ. ಭಾರತದಲ್ಲಿ 170 ಕಸ್ಟೋಡಿಯಲ್ ಡೆತ್ ಆಗಿದೆ ಅಂತ ಕೇವಲ 74 ದಿವಸದಲ್ಲಿ. ಅಂದರೆ ಪ್ರತಿದಿನ 3 ಜನನ ಪೊಲೀಸರು ಹೊಡೆದು ಬಿಸಾಕ್ತಾವ್ರೆ. ಹಿಂದೆ ಬ್ರಿಟಿಷರು ಸಾಯಿಸ್ತಾ ಇದ್ರು. ಬ್ರಿಟಿಷರು ಕೂಡ ಇಷ್ಟು ಕ್ರೂರವಾಗಿ ದಿನಕ್ಕೆ 3 ಜನರನ್ನ ಭಾರತದಲ್ಲಿ ಪ್ರತಿದಿನ ಪೊಲೀಸರು 3 ಜನನ ಸಾಯಿಸ್ತಾ ಇದ್ದಾರೆ, ಕಸ್ಟಡಿಯಲ್ಲಿ ತಗೊಂಬಂದು ಸಾಯಿಸ್ತಾ ಇದ್ದಾರೆ. ಇದನ್ನು ನಾನು ಹೇಳ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಇವತ್ತು ಸಬ್ಮಿಟ್ ಆಗಿದೆ. ಅಷ್ಟೇ ನಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದ್ರ ಬಗ್ಗೆ ತೀವ್ರವಾದಂಥ ಖಂಡನೆ ಮಾಡಿದೆ. ನಾವು ಖಂಡನೆ ಮಾಡ್ತೀವಿ. ಅಲ್ರಿ, ಹೋದ ವರ್ಷ 160 ಜನ ಎಂಟೈರ್ ವರ್ಷ, ಇವತ್ತು ಈ ವರ್ಷ ಕೇವಲ 2.5 ತಿಂಗಳಾಗಿದೆ. 2.5 ತಿಂಗಳಲ್ಲಿ 170ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ಇವರು ಮರ್ಡರ್ ಮಾಡಿದ್ದಾರೆ, ಕಸ್ಟೋಡಿಯಲ್ ಡೆತ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ನಿಜವಾಗ್ಲೂ ಇದೊಂದು ಒಂದು ರೀತಿಯ ಭಯದ ವಾತಾವರಣ ಅಂತ ಈ ಮೂಲಕ ಹೇಳ್ತೀನಿ. ಸರ್, ಈಗ ನ್ಯಾಯ ಕೇಳಬೇಕು ಅಂದರೆ ನಾವು ಹೋಗ್ಬೇಕಾಗಿರೋದು ಪೊಲೀಸ್ ಸ್ಟೇಷನ್ಗೆ. ನ್ಯಾಯ ಕೊಡಿಸೋರೇ ಈ ರೀತಿ ಮಾಡಿದ್ರೆ ಯಾರನ್ನಂತ ಕೇಳಬೇಕು? ಇಲ್ಲ, ಇಡೀ ವ್ಯವಸ್ಥೆ ಕಲುಷಿತವಾಗಿದೆ. ಇಡೀ ವ್ಯವಸ್ಥೆ ಭ್ರಷ್ಟಾಚಾರದಿಂದ ಮುಚ್ಚೋಗಿದೆ. 2023ರಲ್ಲಿ ನಾವು ಎಕ್ಸ್ಪೋಸ್ ಮಾಡಿದ್ವಿ ADGP ಅಮೃತ್ ಪಾಲು 500 ಕೋಟಿ PSA ಹಗರಣ ಏನಿದೆ ಅಲ್ಲ. ನೋಡಿ ಸರ್, 50 ಲಕ್ಷ 1 ಕೋಟಿ ಕೊಟ್ಟು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಪೋಸ್ಟ್ ತಗೊಂಡ ಅಂತಂದರೆ ಅಥವಾ DYSP ಪೋಸ್ಟ್ ತಗೊಂಡ ಅಂತಂದರೆ ಸರ್, ಅವನು 50 ಲಕ್ಷ 1 ಕೋಟಿ ಕೊಟ್ಟ ಅಂತಂದರೆ ಅವನು ಪೋಸ್ಟಿಂಗಿಗೂ ಹಣ ಕೊಡ್ತಾನೆ. ಅಲ್ಲ, ನಮ್ಗೆ ಯಾರು ಹೇಳಿದ್ದು ಅಂತಂದರೆ ಈಗ ಅಪಾಯಿಂಟ್ಮೆಂಟ್ಗೆ ಹಣ, ಪೋಸ್ಟಿಂಗಿಗೆ ಹಣ, ಟ್ರಾನ್ಸ್ಫರ್ಗೆ ಹಣ, ಪ್ರಮೋಷನ್ಗೆ ಹಣ, ಎಲ್ಲ ಕಡೆ ಭ್ರಷ್ಟಾಚಾರ. ಹಣ ಕೊಟ್ಟು ಅಪಾಯಿಂಟ್ಮೆಂಟು, ಹಣ ಕೊಟ್ಟು ಪೋಸ್ಟಿಂಗು, ಹಣ ಕೊಟ್ಟು ಟ್ರಾನ್ಸ್ಫರು, ಹಣ ಕೊಟ್ಟು ಪ್ರಮೋಷನ್ ತಗೊಳ್ಳೋ ಅಂಥ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಅಥವಾ ಸರ್ಕಾರಿ ಅಧಿಕಾರಿಗಳ ವ್ಯವಸ್ಥೆಯಲ್ಲಿ ಸರ್ ಜನರು ಆ್ಯಕ್ಚುಲಿ ವಿಕ್ಟಿಮ್ಸ್ ಆಗ್ತಾ ಇರೋದು. ಆಮೇಲೆ ಎಲ್ಲಿ ಹೋಗೋದು? ಆಮೇಲೆ ಇದನ್ನೆಲ್ಲ ತಡಿಬೇಕಾದಂಥ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಕೊಡೋಲ್ಲ. ಅಂದರೆ ಸರ್ಕಾರಕ್ಕೂ ಮತ್ತು ಈ ಭ್ರಷ್ಟ ಪೊಲೀಸರಿಗೂ ಎಲ್ಲೋ ಒಂದು ಕಡೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದು ನಡೀತಾ ಇದೆ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ.